ನಮಸ್ತೆ ಶ್ರೋತೃಗಳೇ. ಭಾನುವಾರ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಕುರಿತು ಅನುದಿನ ಸುದ್ದಿಜಾಲಕ್ಕೆ ವಿಶೇಷವಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡು ಬಳ್ಳಾರಿಯ ಉದ್ಯಮಿ ಡಾಕ್ಟರ್ ಡಿಎಲ್ಆರ್ ಗೋಪಾಲ್ ಹಾಗೂ ಸಿಎ ಪನ್ನರಾಜ್, ಮಾಜಿ ಅಧ್ಯಕ್ಷ, ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ದಕ್ಷಿಣ ಭಾರತ ಪ್ರಾಂತ ಮತ್ತು ಬಳ್ಳಾರಿಯ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಜೆ ಸತ್ಯಬಾಬು ಅವರ ಅಭಿಪ್ರಾಯಗಳ ಪ್ರಸಾರ ಈಗ ವೀಕ್ಷಿಸಿರಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಡಿ.ಎಲ್. ರಮೇಶ್ ಗೋಪಾಲ್ ಅಂತ. ನಾನು ಐ ಆಮ್ ದ ಚೇರ್ಮನ್ ಆಫ್ ಕೃಷ್ಣ ಗ್ರೂಪ್ ಆಫ್ ಕಂಪನೀಸ್. 2026 ಬಡ್ಜೆಟ್ ಬಗ್ಗೆ ಒಂದೆರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಬಂದು ದಿಸ್ ಈಸ್ ಎ ಲಾಂಗ್ ಟರ್ಮ್ ಯೂಸ್. ಯಾಕೆಂದರೆ ಇಮಿಡಿಯೇಟ್ ಆಗಿ ನಾವು ಏನೋ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಆಗಿದೆ, ಇದು ಕಡಿಮೆ ಆಗಿದೆ, ಅದು ಕಡಿಮೆ ಮಾಡಿದ್ದಾರೆ, ಇದು ಕಡಿಮೆ ಮಾಡಿದ್ದಾರೆ, ಹಾಲು ಚೀಪ್ ಆಗಿದೆ, ಇದು ಚೀಪ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ವರ್ಕ್ ಆನ್ ಓವರ್ ಅ ಪೀರಿಯಡ್ ಆಫ್ ಅಬೌಟ್ 20 to 25 years ಕೆಲಸ ಮಾಡುತ್ತೆ ಈ ಥರ ಬಜೆಟ್. ಇದು ಏನಂದರೆ ಒಂದು ನೋಡಿ, MSME ಸೆಕ್ಟರ್ಸ್, MSME ಸೆಕ್ಟರ್ಗೆ ಸುಮಾರಾಗಿ ದುಡ್ಡು ಅವರು ಸಪರೇಟ್ ಆಗಿ ಇಟ್ಟಿದ್ದಾರೆ. MSME ಸೆಕ್ಟರಲ್ಲಿ ಯಾವಾಗ ದುಡ್ಡು ಬರುತ್ತೋ ಅವಾಗ ಏನಾಗುತ್ತೆ, MSME ಸೆಕ್ಟರ್ ಗ್ರೋತ್ ಆಗುತ್ತೆ. ಗ್ರೋತ್ ಆದರೆ ಏನಾಗುತ್ತೆ, ಇಮಿಡಿಯೇಟ್ಲಿ ದೇರ್ ವಿಲ್ ಬಿ ಜಾಬ್ಸ್ ಫಾರ್ ದ ಯಂಗ್ಸ್ಟರ್ಸ್. ಸಾಕಷ್ಟು ಮಂದಿ ಇವಾಗ ಕಾಲೇಜಿನಿಂದ ಹೊರಗಡೆ ಬಂದಂಥ ಫ್ರಸ್ಟ್ರೇಟೆಡ್ ಪೀಪಲ್ ಎಲ್ಲ ಇರ್ತಾರೆ, ಸಾಕಷ್ಟು ಮಂದಿ ಇರ್ತಾರೆ. ಅವ್ರಿಗೆಲ್ಲ ದೇರ್ ವಿಲ್ ಬಿ ವೆರಿ ಗುಡ್ ಆಪರ್ಚುನಿಟಿ ಫಾರ್ ದಮ್ ಟು ಗೆಟ್ ಬೆಟರ್ ಜಾಬ್ಸ್. ಅದೇ ಥರ ಮೆಡಿಕಲ್ ಟೂರಿಸಮ್ ಕೂಡ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸರ್. ಆ ಮೆಡಿಕಲ್ ಟೂರಿಸಮ್ನಿಂದ ಏನಾಗುತ್ತೆ ನಿಮಗೆ, ಆ ಮೆಡಿಕಲ್ ಟೂರಿಸಮ್ನಿಂದ ಸುತ್ತಮುತ್ತ ಇರುವಂಥ ಅರೇಬಿಯನ್ ಕಂಟ್ರೀಸು, ಆಮೇಲೆ ಶ್ರೀಲಂಕಾ, ಮಾಲ್ದೀವ್ಸ್ ಇಂಥ ಕಂಟ್ರೀಸ್ ಎಲ್ಲ ಇದೆಯಲ್ಲ, ಇವರೆಲ್ಲರೂ ಮೆಡಿಕಲ್ ಟೂರಿಸಮ್ಗೆ ನಮ್ಮಲ್ಲಿ ಬಂದೇ ಬರ್ತಾರೆ. ಯಾಕೆಂದರೆ ಈ ಸುತ್ತಮುತ್ತ ಇರೋದರಲ್ಲಿ ಬೇರೆ ಕಂಟ್ರೀಸ್ಗೆ ಹೋಗ್ಬೇಕಂತ ಹೇಳಿದ್ರೆ ಅಮೆರಿಕಾ, ಇಂಗ್ಲೆಂಡ್ ಅಲ್ಲೆಲ್ಲ ಹೋಗ್ಬೇಕಂದ್ರೆ ಭಾಳ ಕಾಸ್ಟ್ಲಿ ಆಗುತ್ತೆ. ಆದ್ದರಿಂದ ಸಾಕಷ್ಟು ಮಂದಿ ಮೆಡಿಕಲ್ ಟೂರಿಸಮ್ಗೆ ನಮ್ಮ ಇಂಡಿಯಾಗೆ ಬರ್ತಾರೆ. ನೀವು ಎಲ್ಲ ಸಿಟೀಸಲ್ಲಿ ನೋಡಿ, ಇವತ್ತು ಎಲ್ಲ ಫುಲ್ ಆಫ್ ಫಾರಿನರ್ಸ್ ಇರ್ತಾರೆ, ಕಾರ್ಪೊರೇಟ್ ಹಾಸ್ಪಿಟಲ್ಸ್. ಅದೇ ಥರ ಇನ್ಫ್ರಾಸ್ಟ್ರಕ್ಚರ್ನ ನಾನು ಇಷ್ಟು ಮುಂಚೆನೇ ಹೇಳಿದೆ ನಿಮಗೆ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಅವರು ಸೀ ಪೋರ್ಟ್ಸು, ಏರ್ಪೋರ್ಟ್ಸು, ಆ ಥರ ಒಂದಲ್ಲ ರೋಡ್ಸು, ಕೆನಾಲ್ಸು, ಈ ಥರ ಎಲ್ಲವೂ ಬಿಗಿನ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಏನಾಗುತ್ತೆ, ದಿಸ್ ವೋಂಟ್ ಹ್ಯಾಪನ್ ಇಮಿಡಿಯೇಟ್ಲಿ. ಇವಾಗ ಏನೋ ಸೆನ್ಸೆಕ್ಸ್ ಡೌನ್ ಆಗಿದೆ, ಇದು ಡೌನ್ ಆಗಿದೆ, ನಿಫ್ಟಿ ಡೌನ್ ಆಗಿದೆ ಅಂದರೆ ನಿಫ್ಟಿ ಡೌನ್ ಆಗೇ ಆಗ್ತದೆ, ಸೆನ್ಸೆಕ್ಸ್ ಡೌನ್ ಆಗುತ್ತೆ. ಬಿಕಾಸ್ ನಮಗೆಲ್ಲ ಶಾರ್ಟ್ ಟರ್ಮ್ ಗೇನ್ಸ್ ಬೇಕಾಗಿದೆ. ಶಾರ್ಟ್ ಟರ್ಮ್ ಗೇನ್ಸ್ ಬಂದ್ರೇ ಇದೆಲ್ಲ ಇಂಪ್ರೂವ್ ಆಗುತ್ತೆ. ಬಟ್ ದಿಸ್ ಇಸ್ ಎ ಲಾಂಗ್ ಟರ್ಮ್ ದಿಸ್ ಥಿಂಗ್. ಬೆಸ್ಟ್ ಪಾರ್ಟ್ ಏನಂದರೆ 50 ಲಕ್ಷ ಕೋಟಿ ಇರೋದು ಇವತ್ತು 54 ಲಕ್ಷ ಕೋಟಿ ಇವತ್ತಿನ 2026-27 ಬಡ್ಜೆಟ್ ಇದೆ. ಓಕೆ, ಅದರಲ್ಲಿ ನೋಡಿ ಫಿಸಿಕಲ್ ಡಿಫಿಸಿಟ್ ಏನಿದೆ, ಫಿಸಿಕಲ್ ಡಿಫಿಸಿಟ್ ಜಸ್ಟ್ 4% ಮಾತ್ರ ನೋಡಿಸ್ತಾ ಇದೆ. 4.2 ಅನ್ಕೊಳ್ಳಿ. ಅದು ಫಿಸಿಕಲ್ ಡಿಫಿಸಿಟ್ ಅಷ್ಟು ಬ್ಯೂಟಿಫುಲ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರಿಯಲಿ ಇಟ್ ಈಸ್ ಅ ವಂಡರ್ಫುಲ್ ಬಡ್ಜೆಟ್ ಐ ಶುಡ್ ಸೇ. ಬಟ್ ಇಟ್ ವಿಲ್ ಓನ್ಲಿ ವರ್ಕ್ ಫಾರ್ ದ ಲಾಂಗ್. ಕೇಂದ್ರ ಬಜೆಟ್ನಲ್ಲಿ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಕಷ್ಟ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಜಾಗತಿಕವಾಗಿ ವಾತಾವರಣ ಬಹಳ ಸೂಕ್ಷ್ಮವಾಗಿದೆ ಅನ್ನೋಂಥ ಕಾರಣಕ್ಕೆ. ಹಾಗಾಗಿ ನಾವು ಡೊಮೆಸ್ಟಿಕ್ ಎಕಾನಮಿನೇ ಪುಷ್ ಮಾಡಬೇಕಾಗಿತ್ತು ಅಂತ ಆ ದೃಷ್ಟಿಯಲ್ಲಿ ಕೆಲಸ ಮಾಡೋದಕ್ಕೆ ಅವರು ಕಂಪ್ಯೂಟರ್ ಕ್ಷೇತ್ರಕ್ಕೆ ಮತ್ತು ಫಾರ್ಮಸಿ ಕ್ಷೇತ್ರಕ್ಕೆ ಮತ್ತು MSME ಕ್ಷೇತ್ರಕ್ಕಷ್ಟು ಎಷ್ಟು ಸಹಾಯ ಮಾಡುವಂಥ ಕೆಲವು ಕೃಷಿ ಆಧಾರಿತ ಕೆಲವು ಚಟುವಟಿಕೆಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಕೆಲವೊಂದು 5 ವರ್ಷಗಳ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಅನುಷ್ಠಾನ ಸರಿಯಾಗಿ ಆಗಲಿ ಅಂತೇಳಿ ನಾವು ಆಶಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ವಿಶೇಷವಾಗಿ ಈ ಆರ್ಥಿಕ ಸಮೀಕ್ಷೆ ಮಾಡಿದಂಥ ಕೆಲವು ಅಂಶಗಳನ್ನು ಅವರು ಪರಿಗಣಿಸಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅನ್ನುವಂಥ ಮಾತನ್ನು ಹೇಳ್ತಾ, ನಾವು 2 ಸ್ಕೀಮ್ಗಳನ್ನ ಮುಂದುವರಿಸ್ಲಿ ಅಂತ ಕೇಳಿದ್ವಿ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸ್ಕೀಮ್ ಅಂತ 2 ಕೋಟಿವರೆಗೂ ಯಾವುದೇ ಆಸ್ತಿಯ ಸೆಕ್ಯೂರಿಟಿ ಇಲ್ಲದೆ ಕೊಡುವಂಥ ಸಾಲ, ಮತ್ತು NLM ಸ್ಕೀಮ್ ಅಂತ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಅವೆರಡು ಸಾಲಗಳ ಬಗ್ಗೆ ಕೂಡ ಹೆಚ್ಚು ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. CGTMSE ಗ್ಯಾರಂಟಿನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದಾರೆ ಹೊರತು ಈಗ ಮುಗಿದೋಗ್ತಾ ಇರುವಂಥ 5 ವರ್ಷದ ಸ್ಕೀಮ್ಗಳ ಬಗ್ಗೆ ರಿನ್ಯೂವಲ್ ಆಗಿದೆ ಏನು ಅನ್ನುವಂಥದ್ದು ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ. ಅದು ಕೊಡಬೇಕು ಅಂತ ಕೇಳ್ತಾ, ರಾಷ್ಟ್ರದ ಆರ್ಥಿಕತೆ ಉದ್ಧಾರ ಆಗಬೇಕಾದ್ರೆ ಕೃಷಿ ಕ್ಷೇತ್ರ ಮತ್ತು MSME ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿತ್ತು. ಇನ್ನೂ ಈ ಕೊಟ್ಟಿರುವಂಥದ್ದು ಸಾಲದಿಲ್ಲ. ಕರ್ನಾಟಕಕ್ಕೆ ಯಾವುದೇ ಕೊಡುಗೆ ಕೊಡದೇ ಇರುವಂತಹದ್ದು ಕೂಡ ಖೇದ ಇದೆ. ಮತ್ತು 371 ಆಧಾರದ ಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನು ಕೇಳಿದ್ವಿ, ಅದನ್ನು ಕೊಟ್ಟಿಲ್ಲ. ಅದು ನಮಗೆ ಬೇಸರ ಆಗಿದೆ. ಇವೆಲ್ಲವನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಒತ್ತಾಯಿಸಿ
ತಗೊಳ್ಳೋ ಪ್ರಯತ್ನ ಮಾಡೋಣ ಅಂತೇಳಿ ಹೇಳ್ತಾ ಕೊನೆಯದಾಗಿ 12.2 ಲಕ್ಷ ಕೋಟಿಯಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇಟ್ಟಿರುವಂತಹದ್ದು ಸ್ವಾಗತಾರ್ಹ ಅಂತ. ಕೇಂದ್ರದ ಬಜೆಟ್ ಅನ್ನು 9ನೇ ಬಾರಿ ಹಣಕಾಸಿನ ಮಂತ್ರಿಯವರು ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಆ ಬಜೆಟಲ್ಲಿ ಮುಖ್ಯವಾಗಿ ವಿಕಸಿತ ಭಾರತ್ ಆ ಥರ ಒಳ್ಳೆ ಒಳ್ಳೆ ಹೆಸರುಗಳನ್ನು ಕೊಟ್ಟಿದ್ದು ಬಿಟ್ಟರೆ ಅವ್ರ ಬಜೆಟಲ್ಲಿ ಜನಸಾಮಾನ್ಯರಿಗೆ ಯಾವುದೇ ಒಂದು ಆದಾಯ ಬರುವಂಥ ವಿಷಯಗಳು ಮಾತಾಡಿಲ್ಲ. ಅವರು ಕೇವಲ ಈ ದೇಶದ ಬಂಡವಾಳದಾರರಿಗೂ ಮತ್ತು ಶ್ರೀಮಂತರಿಗೆ ಹೆಚ್ಚಿನ ಲಾಭವನ್ನು ಕೊಡುವಂಥ ಒಂದು ಅಂಶಗಳನ್ನು ಇದರಲ್ಲಿ ಹೆಚ್ಚು ಪ್ರಸ್ತುತಪಡಿಸಿದ್ದಾರೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿರುವಂಥ ದಲಿತರಿಗೆ ಮತ್ತು ಮಹಿಳೆಯರಿಗೆ ಮತ್ತು ರೈತರಿಗೆ ಈಗ ಕೊಡಬೇಕಾದಂಥ ಸಬ್ಸಿಡಿಯನ್ನು ಸಂಪೂರ್ಣವಾಗಿ ಕಡಿತ ಮಾಡಿದ್ದಾರೆ. ಹಾಗಾಗಿ ರೈತರ ನಾಳೆ ರಸಗೊಬ್ಬರ ಬೆಲೆಗಳು ಜಾಸ್ತಿ ಆಗುವಂಥ ನಿರೀಕ್ಷೆ ಇದೆ ಮತ್ತು ಕಾರ್ಮಿಕರ ಪರವಾಗಿ ನಿರೀಕ್ಷೆಯನ್ನು ಏನು ಇಟ್ಕೊಂಡಿದ್ದು ಅದನ್ನು ಆಗಲಿಲ್ಲ. ಕೇವಲ ಈ ಒಂದು ವೈಯಕ್ತಿಕ ಏನು ಆದಾಯ ತೆರಿಗೆಯನ್ನು ಅದನ್ನು ನಾವು ಹೆಚ್ಚಿಗೆ ಮಾಡಿದ್ದೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಬಿಟ್ಟು ಏನೂ ಮಾಡಲಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಈ ಬಜೆಟಲ್ಲಿ ಯಾವುದೇ ರೀತಿಯ ಅನುಕೂಲಕರವಾದಂಥ ಒಂದು ಬಜೆಟನ್ನು ಮಂಡನೆ ಮಾಡಿಲ್ಲ. ಕೇವಲ ಒಂದು ಹೈಸ್ಪೀಡ್ ರೈಲ್ಗಳು ಅದನ್ನು 2 ಮುಖ್ಯ ನಗರಗಳಿಂದ ಕನೆಕ್ಟ್ ಮಾಡುವಂಥ ರೈಲ್ಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ತುಂಬ ದುಬಾರಿ ಆಗುವಂಥ ರೈಲುಗಳು, ಅದು ಜನಸಾಮಾನ್ಯರಿಗೆ ಸಿಗುವಂಥ ಯಾವ ರೈಲುಗಳಲ್ಲ. ಹಾಗಾಗಿ ಈ ಬಜೆಟ್ಟು ಸಾಮಾನ್ಯ ಜನರಿಗೆ ಒಂದು ನಿರಾಶೆಯನ್ನು ತಂದುಕೊಟ್ಟಿದೆ ಮತ್ತು ಇವತ್ತು ಕಾರ್ಮಿಕರಾಗಿದ್ದು ರೈತರಿಗೆ ಯಾವುದೇ ಒಂದು ಲಾಭದಾಯಕವಾಗಿ ಬಂದಿಲ್ಲ. ಕೇವಲ ಬಂಡವಾಳದಾರರಿಗೆ ಕೇವಲ 5% ಇರುವಂಥ ಬಂಡವಾಳದಾರರಿಗೆ ಲಾಭ ಮಾಡುವಂಥ ಒಂದು ಈ ಬಜೆಟ್ಟು ಆಗಿದೆ ಎಂಬುದು ನಮ್ಮ ಒಂದು ವಿಶ್ಲೇಷಣೆ ಆಗ್ತಾ ಇದೆ. ಇದು ಕರ್ನಾಟಕ ರಾಜ್ಯಕ್ಕೂ ಯಾವುದೇ ರೀತಿಯ ಅನುಕೂಲಕರವಾದ ಬಜೆಟ್ ಆಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ.